ಹಾಯ್ ನಮಸ್ತೆ. ಇವತ್ತು ಪಾಲಕ್ ಚಪಾತಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ವಾಶ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ಕು ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಎರಡನ್ನೂ ನಾನು ಬ್ಲೆಂಡರ್ನಲ್ಲಿ ಹಾಕಿ ಪಾಲಕ್ ಪ್ಯೂರಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ಪ್ಯೂರಿ ರೆಡಿ ಆಗಿದೆ. ಇವಾಗ ಒಂದು ಬೌಲ್ನಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡಿಟ್ಕೊಂಡಿರೋ ಪಾಲಕ್ ಪ್ಯೂರಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಕ್ರಷ್ ಮಾಡಿರೋ ಓಮ್ ಕಾಳನ್ನ ಹಾಕ್ಕೊಂಡು ಸಾಫ್ಟ್ ದೋ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಚಪಾತಿಗೆಲ್ಲ ಹೇಗೆ ಕಲಿಸ್ಕೊಳ್ತೀವಿ ಅದೇ ರೀತಿ ಕಲಿಸ್ಕೊಳ್ಬೇಕು. ಸಾಫ್ಟ್ ಇದ್ದಷ್ಟು ನಮಗೆ ಚಪಾತಿ ಮಾಡಿಕೊಂಡಾಗ ಸಾಫ್ಟಾಗಿ ಬರುತ್ತೆ. ಸೊ ಇಲ್ಲಿ ದೋ ರೆಡಿ ಆಗಿದೆ. ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸೊ ಇದು ನಾದ್ಕೊಂಡಾದಮೇಲೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ನಾವು ನೆನೆಯೋಕ್ಕೆ ಬಿಡಬೇಕು. ಸೊ ದಟ್ ನಾವು ಲಟ್ಟಿಸ್ಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಕ್ರ್ಯಾಕ್ಸ್ ಬರೋದಾಗಲಿ ಏನೂ ಆಗೋದಿಲ್ಲ. ಸೊ ಇವಾಗ ನಾನು ಹಾಫ್ ಆನ್ ಅವರ್ ಇಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ನೆಂದಿದೆ ಹಿಟ್ಟು. ಸೊ ಇವಾಗ ಲಟ್ಟಿಸ್ಕೊಳ್ಳೋದಕ್ಕೆ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಒಂದೇ ಸರ್ತಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡು ನೀಟಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟಾಗಿದ್ರೆ ಸಾಕು, ಜಾಸ್ತಿ ಹಿಟ್ಟು ಹಾಕಿ ಲಟ್ಟಿಸ್ಬೇಕಂತೇನಿಲ್ಲ. ಬಿಕಾಸ್ ದೋ ಸಾಫ್ಟಾಗಿರೋದ್ರಿಂದ ಈವನ್ ಲಟ್ಟಿಸ್ಬೇಕಾದ್ರೆ ಕೂಡ ತುಂಬ ಈಸಿಯಾಗಿ ಬರುತ್ತೆ. ಸೊ ಇವಾಗ ನಾನು ಹೆಂಚು ಕಾಯಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಹೆಂಚು ಕಾದಾದ್ಮೇಲೆ ಲಟ್ಟಿಸ್ಕೊಂಡಿರೋ ಚಪಾತಿನ ಹೆಂಚು ಮೇಲೆ ಹಾಕಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಯೂಸ್ ಮಾಡೋರು ತುಪ್ಪ ಯೂಸ್ ಮಾಡ್ಬೋದು, ಇಲ್ಲ ಈವನ್ ಎಣ್ಣೆ ಕೂಡ ಹಾಕಿ ಯೂಸ್ ಮಾಡ್ಬೋದು. ಯಾವುದ್ರಲ್ಲಾದರೂ ನೀವು ಚಪಾತಿನ ಬೇಯಿಸ್ಕೊಳ್ಬೋದು. ಸೊ ಇದೇ ರೀತಿ ನಾನು ಲಟ್ಟಿಸ್ಕೊಂಡಿರುವಂಥ ಎಲ್ಲ ಚಪಾತಿಗಳನ್ನೂ ಒನ್ ಬೈ ಒನ್ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಟ್ನಿ ಮಾಡ್ಕೊಳ್ಬೋದು, ಇಲ್ಲ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಬೋದು. ಬಟ್ ಬೆಸ್ಟ್ ಕಾಂಬಿನೇಷನ್ ಏನು ಅಂತಂದರೆ ಗಟ್ಟಿ ಮೊಸರು ಮತ್ತು ಸ್ವಲ್ಪ ಉಪ್ಪಿನಕಾಯಿ. ಇವಾಗ ಬಿಸಿಯಾದ ರುಚಿಯಾದ ಪಾಲಕ್ ಚಪಾತಿ ರೆಡಿ.